ಶ್ರೀಕಾಂತ್, ಏನ್ ಮಾಡ್ತಾ ಇದ್ರ? ಏನಿಲ್ಲ ರಾಜಶ್ರೀ, ಮೋಸ ಮಾಡಿದವರನ್ನು ಹೇಗೆ ಮಂಗಮಾಯ ಮಾಡಬೇಕೆಂದು ವಿಚಾರ ಮಾಡುತ್ತಿರುವೆ. ಹೌದು, ನೀವು ನನಗೆ ಹೇಳ್ತಾ ಇದ್ರ ತಾನೇ ನಾನು ಮೋಸಗಾತಿ? ರಾಜಶ್ರೀ, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪನ್ನು ತಿದ್ದಿಕೊಂಡು ನಡೆಯುತ್ತೇನೆ ಎಂದವರಿಗೆ ನಾನೇನು ಮಾಡೋದಿಲ್ಲ. ಅಂದ್ರೆ ನನಗೆ ನೀನು ಮಾಡಿರುವ ಕೆಟ್ಟ ಕೆಲಸವನ್ನು ಸುಟ್ಟು ಹಾಕು. ಒಂದು ಹೆಣ್ಣಿಗೆ ಬಾಳಿಗೆ ಕಣ್ಣಿದ್ದಂತೆ, ಸಾವಿರಾರು ಜನಗರಿಗೆ ಸೆರಗಾಸಿದರೆ ಸೂಳಿ ಎನ್ನುತ್ತಾರೆ. ಹಸಿರು ಸೀರೆಯನ್ನುಟ್ಟು, ಕೈಯಲ್ಲಿ ಹಸಿರು ಬಳೆ, ಹಣೆಯಲ್ಲಿ ಕುಂಕುಮ, ಮಾಂಗಲ್ಯ ಕಟ್ಟಿದವನೇ ದೇವರೆಂದು ತಿಳಿದವಳಿಗೆ ಮುತ್ತೈದೆ ಸೊಸೆ ಎನ್ನುತ್ತಾರೆ. ನಿನಗೆ ಸೊಸೆಯನ್ನು ಹೆಸರು ಬೇಕು, ಸೂಳೆಯನ್ನು ಹೆಸರು ಬೇಕು ಅಂತ ಕೇಳುತ್ತಿರುವೆಯಾ? ನೋಡಿ, ನಿಮ್ಮಂಥವ್ರಿಗೆ ಸತಿ ಆಗುವ ಸ್ಥಾನ ನನಗಿಲ್ಲ. ಗೊತ್ತು, ಅದೆಲ್ಲ ಹೋಗಲಿ. ನೀನು ಸತಿಯೇ ಆಗು, ಸೂಳೆಯೇ ಆಗು, ಮಾನವೀಯತೆಯಿಂದ ನಡೆದು ಕನ್ನಡ ತಾಯಿಯ ಕೀರ್ತಿ ತರುವ ಹೆಣ್ಣಾಗುತ್ತೇನೆಂದರೆ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುವೆ. ನೋಡಿ, ನೀವೇ ನನ್ನ ಆರಾಧ್ಯ ದೇವ್ಯ. ಇಷ್ಟು ದಿನ ಫ್ಯಾಷನ್ ಬಟ್ಟೆ ತೊಟ್ಟು ಮೆರಿತಾ ಇದ್ದೆ, ಆದರೆ ಹೆಣ್ಣ ಸಂಸ್ಕೃತಿಯಾಗಿ ನಾನು ಸೀರೆ ಉಟ್ಕೊಂಡು ಬಂದಿದ್ದೇನೆ. ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಹೆತ್ತವರ ಮೇಲಾನೆ, ಇನ್ನು ಮುಂದೆ ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡುವುದಿಲ್ಲ. ಆಯ್ತು ರಾಜಶ್ರೀ, ಆಯ್ತು ರಾಜಶ್ರೀ, ನಾನು ಹೇಳಿದಂತೆ ಕೇಳ್ತೀಯಾ? ಸಾಧ್ಯವಾಗ್ಲೂ ಕೇಳ್ತೀನಿ. ರಾಜಶ್ರೀ, ನೋಡು, ನನಗೆ ಹೊಲ ಮನೆ ಗದ್ದೆ ಮನಮಟೆ ಇವ್ಯಾವೂ ಇಲ್ಲ. ನನ್ನ ಹತ್ತಿರ ಇರುವುದು ಧೈರ್ಯ ಸಾಹಸ ಒಂದೇ. ನೋಡಿ, ನನಗೆ ಯಾವ ಆಸ್ತಿ ಅಂತಸ್ತು ಇದ್ಯಾವುದು ಬೇಕಾಗಿಲ್ಲ. ಸತ್ಯ ಎನ್ನುವ ಒಂದೇ ಒಂದು ಸ್ಥಾನ ನನಗಷ್ಟೇ ಸಾಕು. ರಾಜಶ್ರೀ, ಈ ಮನೆಯ ಆಸ್ತಿ ಲಪಟಾಯಿಸಿದ ಆಸ್ತಿ ಕಾಗದ ಪತ್ರ ಆ ವಿಕ್ರಮನ ಮನೆಯಲ್ಲಿದು, ಇಲ್ಲ ಗೌಡನ ಮನೆಯಲ್ಲಿದು. ನೀನು ನನಗೆ ತಿಳಿಸಿ ಹೇಳಬೇಕು. ನೋಡಿ, ಆ ಚೇರ್ಮನ್ ಆಳ ಅಷ್ಟೇ ಅಲ್ಲ, ಆ ಸೀನು ಇದ್ದಾನಲ್ಲ, ಅವನು ಕರೆದುಕೊಂಡು ಬಂದು ನಾನು ಇಲ್ಲಿ ಬಿಟ್ಟ. ಅವುಗಳನ್ನೆಲ್ಲ ತೆಗೆದುಕೊಂಡು ನಾನು ಬಂದಿದ್ದೀನಿ. ರಾಜಶ್ರೀ, ಈ ನಿನ್ನ ಸಾಹಸಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಡಿ. ಯಾಕೆಂದ್ರೆ ಇಷ್ಟು ದಿನ ಆ ಕಟುಕರೊಂದಿಗೆ ಸೇರಿಕೊಂಡು ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನೀವೇ ನನ್ನನ್ನು ಕ್ಷಮಿಸಬೇಕು. ರಾಜಶ್ರೀ, ನಾನು ತಪ್ಪು ಮಾಡಿದವರನ್ನು ಸರಿಯಾದ ಮಾರ್ಗ ಹಿಡಿಸಲೆಂದೇ ಒಬ್ಬ ದೊಡ್ಡ ರೌಡಿ ಆದಿನೇ ಹೊರತು ಅನ್ಯಾಯ ಅತ್ಯಾಚಾರ ಮಾಡೋದಕ್ಕಲ್ಲ. ಹಾಗಾದ್ರೆ ನಾನಿನ್ನು ಹೋಗಲಿ? ಹೋಗಿವೆ. ಆದ ರಾಜಶ್ರೀ, ನಾನು ಹೇಳಿದ ಕೆಲಸ ಮರೆಯಬೇಡ. ನೋಡಿ, ಇನ್ನು ಮುಂದೆ ನೀವು ಯಾವ ಗಿರಿ ಹಾಕ್ತಿರೋ ಆ ಗಿರಿಯನ್ನು ನಾನು ಯಾವತ್ತೂ ದಾಟುವುದಿಲ್ಲ. ನಿಮ್ಮನ್ನು ನೋಡ್ತಾ ನಿಂತರೆ ಆ ಸ್ವರ್ಗವೇ ನೋಡಿದಂತ ಆಗ್ತಿದೆ. ಬಾಯ್ ಬಾಯ್ ರಾಜಶ್ರೀ. ಇವಳು ಇಷ್ಟು ಬೇಗ ಬದಲಾಗಿದ್ದಾಳೆ ಅಂದರೆ ಇವಳು ಮುಂದೆ ಒಳ್ಳೆಯವಳಾಗಬಹುದು. ನೋಡು, ಇರಲಿ, ನೋಡಿದರಾಯ್ತು. ಏನಪ್ಪ ಮಾಡುತ್ತಿರುವೆ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಕುಳಿತಿರುವೆ. ಏನಪ್ಪ, ನಾನೊಂದು ಮಾತು ಕೇಳಲಿ? ಒಂದೇ ಏಕಮ್ಮ, ನೀನೇನೇ ಹೇಳಿದರೂ ಕೇಳುವೆ. ಈ ಆಕಾಶವನ್ನು ತಂದು ನಿನ್ನ ಕೈಯಲ್ಲಿ ಅಂದರೆ ಇಡುವೆ. ನೋಡಪ್ಪ, ಇನ್ಮೇಲೆ ನೀನು ಈ ಸಿಗರೇಟ್ ಸೇದೋದನ್ನು ಬಿಟ್ಟು ಬಿಡಬೇಕು. ಅದು ನನಗೆ ಸಾಧ್ಯವಿಲ್ಲ ಅಂತೇನಪ್ಪ, ಹೇಗಾದರೂ ಮಾಡಿ ಬಿಡಲೇಬೇಕು. ಆಯ್ತಮ್ಮ, ಇನ್ನು ಮುಂದೆ ಯಾವತ್ತೂ ಈ ಸಿಗರೇಟನ್ನು ಸೇದೋದಿಲ್ಲ. ಆದರೆ ನಾನಿನ್ನು ಹೊರಡುವೇನಮ್ಮ. ಎಲ್ಲಿಗೆ ಹೋಗುವೆಯಪ್ಪ? ನೋಡಮ್ಮ, ನಾನಿರಬೇಕಾದ ಸ್ಥಳ ಇದಲ್ಲಮ್ಮ. ನನ್ನ ಕೆಲಸ ಸಾಕಷ್ಟುವೆ, ಅದಕ್ಕೋಸ್ಕರ ನಾನು ಹೋಗಲೇಬೇಕು. ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನವಾದರೂ ನೀನಿಲ್ಲಿ ಇರಲೇಬೇಕು. ಅದು ಆಗದ ಮಾತಮ್ಮ. ಬೇಡಪ್ಪ, ಬೇಡ ಬಿಡು, ಹೋಗು. ನಾನಿನ ಹೆತ್ತ ತಾಯಿ ಆಗಿದ್ರೆ ನೀ ನನ್ನ ಮಾತನ್ನು ಕೇಳುತ್ತಿದ್ದೆ. ಈ ತಾಯಿಯನ್ನು ಬಿಟ್ಟು ನೀನು ಹೋಗುತ್ತಿರಲಿಲ್ಲ. ಅಳಬೇಡಮ್ಮ, ಅಳಬೇಡ. ನಾನು ಇಲ್ಲೇ ಇದ್ದರೆ ಈ ಸಮಾಜ ನನ್ನನ್ನು ರಂಡೆ ತಂದ ರೌಡಿ ಎನ್ನುತ್ತಾರಮ್ಮ, ರಂಡೆ ತಂದ ರೌಡಿ ಎನ್ನುತ್ತಾರೆ. ಹೌದಪ್ಪ, ಈ ಸಮಾಜಕ್ಕೆ ನೀನು ರಂಡೆ ತಂದ ರೌಡಿ ಮಗನಾಗಿರು. ನೋಡಮ್ಮ, ದೇವ ಮಂದಿರದಲ್ಲಿ ದೇವರುಗಳೇ ಇರಬೇಕು ಹೊರತು ಭೂತಗಳೇ ಇರಬಾರ್ದು. ನಾನು ಭೂತನಂತವನು.
ನಮ್ಮಂಥವರಿಗಾಗಿ ಗುಡ್ಡ ಗಂವಾರಗಳು ಕಾಯುತ್ತಿವೆ. ಅದಕ್ಕೋಸ್ಕರ ನಾನು ಹೊರ ಹೋಗಲೇಬೇಕು. ನೋಡಪ್ಪ, ಪೊಲೀಸರಿಗೆ ಸಿಗದಂತೆ ನಾನಿನ್ನು ಭದ್ರವಾಗಿ ಕಾಪಾಡಿಕೊಳ್ಳುತ್ತೇನೆ. ಆದರೆ ನಿನ್ನಿಂದ ನನಗೆ ಇನ್ನೊಂದು ಮುಖ್ಯವಾದ ಕೆಲಸವಾಗಬೇಕಾಗಿತ್ತು. ಅದೆಂಥ ಕೆಲಸ ಹೇಳಮ್ಮ? ಆ ಆಕಾಶವನ್ನೇ ತಂದು ನಿನ್ನ ಕೈಯಲ್ಲಿ ಇಡುವೆ. ಆದರೆ ನನಗೆ ಇಲ್ಲೇ ಇರುವಂತ ಬಲವಂತಪಡಿಸಬೇಡ. ಇಲ್ಲಪ್ಪ, ಹಾಗೆ ಆಗಲಿ. ಕೇವಲ ಒಂದೇ ಒಂದು ವಾರವಾದರೂ ನೀನಿರಲೇಬೇಕು. ಆಯ್ತಮ್ಮ, ನಿನ್ನ ಮಾತಿನಂತೆ ಆಗಲಿ. ನಿಜಕ್ಕೂ ನಿನ್ನ ಮಗನಿಗೆ ಜನ್ಮ ನೀಡಿದ ಆ ತಾಯಿ ಅದೃಷ್ಟವಂತೆ. ಯಾಕಂದ್ರೆ ನೀನು ನನ್ನ ಮಗನಲ್ಲಪ್ಪ, ಮದ ತುಂಬಿದ ಮದ್ದಾಣಿಗಳ ಸೊಕ್ಕ ನಡಗಿಸೋ ಮಹಾತ್ಮ ನೀನು. ಈ ತಾಯಿಯನ್ನು ನೋಡಿದರೆ ನನ್ನ ಹೆತ್ತವನ ನೆನಪಾಗುತ್ತದೆ. ಇವಳೇ ನನ್ನ ತಾಯಿ ಎಂದು ಚುಚ್ಚಿ ಚುಚ್ಚಿ ಹೇಳುತ್ತಿದೆ ನನ್ನ ಮನ. ಈ ತಾಯಿ ನನಗೆ ಆ ಪ್ರೀತಿ ವಾತ್ಸಲ್ಯ ತೋರಿಸುವಳು. ಪ್ರೀತಿ ಕಾಣದ ನತದೃಷ್ಟ ನಾನಾದರೆ ಈ ತಾಯಿ ನನಗೆ ಆ ಪ್ರೀತಿ ವಾತ್ಸಲ್ಯ ತೋರಿಸುವಳು. ಅಮ್ಮ, ಏನಮ್ಮ ತಾಯಿ? ಕಾಗೆಯ ಗೂಡಿನಲ್ಲಿ ಕೋಗಿಲೆ ಮರಿ ಇಟ್ಟು ಹೋದಾಗ ಕಾಗೆಯು ಕಾವು ಕೊಟ್ಟು ಮರಿ ಮಾಡಿ ತನ್ನ ಕೊಕ್ಕಿನಿಂದ ಆಹಾರ ತಂದು ಮರಿಗೆ ತಿನಿಸಿ ನಂತರ ಆ ಮರಿಯು ಕೂಗು ಎಂದು ಕೂಗಿದಾಗ ಇದು ಕಾಗೆಯಲ್ಲ ಕೋಗಿಲೆ ಎಂದು ಕುಕ್ಕಿ ಕುಕ್ಕಿ ಹೊರ ಹಾಕಿದಂತೆ ನನ್ನ ಹೆತ್ತ ತಂದೆ ತಾಯಿ ನನ್ನನ್ನು ಹೊರ ಹಾಕಿದಂತಾಯಿತು. ಹೇಗಾಗಿದೆಯಪ್ಪ? ಏಕೋ ಹೊಟ್ಟೆ ಎಸೆದಂತಾಗಿದೆಯಮ್ಮ. ಅದಕ್ಕಾಗಿ ಊಟ ತಂದಿದ್ದೀನಿ, ಊಟ ಮಾಡಪ್ಪ. ಅಮ್ಮ, ನಿಮ್ಮ ಆಸ್ತಿಯನ್ನು ಯಾರಿಗಾದರೂ ಬರೆದು ಕೊಟ್ಟಿರುವೇನಮ್ಮ? ಹೌದಪ್ಪ, ಹುಚ್ಚು ನಾಯಿಗಳು ಆಸ್ತಿ ಆಸ್ತಿ ಅಂತ ಬೆನ್ನು ಹತ್ತಿದ್ರು. ಅದಕ್ಕಾಗಿ ಅವರಿಗೆ ಆಸ್ತಿಯನ್ನು ಬರೆದು ಕೊಟ್ಟಿರುವೆ. ಇದೇನಮ್ಮ ನಿಮ್ಮ ಆಸ್ತಿ ಪತ್ರ? ಇದು ನಿನ್ನ ಕೈಗೆ ಹೇಗಪ್ಪ ಸಿಕ್ಕಿತು? ಯಾವ ಯಾವ ವಸ್ತುಗಳು ಯಾರ್ಯಾರ ಹತ್ತಿರ ಇರಬೇಕು ಹಾಗೆ ಈ ಪತ್ರ ನನ್ನ ಹತ್ತಿರ ಬಂತಮ್ಮ. ಇರಲಿ ಬಾರಮ್ಮ, ಮಲಿಕೋ. ಇಲ್ಲಪ್ಪ, ನನಗೆ ನಿದ್ರೆ ಬರುವುದಿಲ್ಲ. ಅಮ್ಮ, ನಿದ್ರೆ ಮಾಡದಿದ್ದರೆ ಇಲ್ಲದ ರೋಗಗಳು ಕೂಡಿಕೊಳ್ಳುತ್ತವೆ. ಬಾರಮ್ಮ, ಮಲಿಕೋಮ್. ನಾನು ಕಂಡಿಟ್ಟಿರುವ ಕೆಲಸವಂತೂ ಕೈಗೂಡಿತು. ಅದರಂತೆ ನನ್ನನ್ನು ಎದುರು ಹಾಕಿಕೊಂಡ ಶಂಕರ ಸ್ಮಶಾನದಲ್ಲಿ ಸುಟ್ಟು ಬೂದಿಯಾದ. ಆರತಿ ರಂಡಿಯಾದಳು. ಅವಳು ರಂಡಿಯಾಗಲು ಕಾರಣ ನನ್ನ ಆಸ್ತಿ. ಆರತಿ, ನೀನು ರಂಡೆಯಾದನೆಂದು ತಿಳಿದು ನನ್ನ ರುಂಡ ಕಡೆಯಲ್ಲಿ ಒಬ್ಬ ರೌಡಿಯನ್ನು ತಂದಿರುವೆಯಾ? ನೀನು ತಂದಿರುವ ರೌಡಿ ನಿನ್ನ ರುಂಡ ಕಡಿಯುತ್ತಾನೆ ಹೊರತು ನನ್ನ ರುಂಡ ಕಡಿಯುವುದಿಲ್ಲ. ಅದರಂತೆ ರಾಜಶ್ರೀಯು ನನ್ನ ಮಾತಿಗೆ ಉತ್ತರ ಕೊಡುತ್ತಿದ್ದಾಳೆ. ಆ ಚೇರ್ಮನ್ನ ಮಾತಿಗೆ ಮರುಳಾಗಿ ನನಗೆ ತಿರುಗುಬಾಣ ಬಿಡುವ ಸಂದರ್ಭದಲ್ಲಿದ್ದಾಳೆ. ಆದಷ್ಟು ಬೇಗನೆ ಅವಳನ್ನು ಕೈಲಾಶವಶ ಮಾಡಲೇಬೇಕು. ಓಹೋ, ರಾಜಶ್ರೀ ಬಂದೇ ಬಿಟ್ಟಳು. ವಿಕ್ರಮ್, ನಿಮ್ಮ ಮಾತು ನೆರವೇರುವುದಕ್ಕೆ ಸಾಧ್ಯನೇ ಇಲ್ಲ. ಹೇಳುವುದೇನೆಂದು ಕೇಳುವಿಯಾ? ಆ ನಿನ್ನ ಪ್ರೇತಮ ನಿನ್ನನ್ನು ಮದುವೆಯಾಗಲಿಲ್ಲವೇ? ಇಲ್ಲ, ನೀವೇನ್ ಹೇಳ್ತಿರೋ ನನ್ಗೊಂದು ತಿಳಿತಾ ಇಲ್ಲ. ಈಗ ನಾನೇ ನಿನ್ನನ್ನು ಬಲವಂತ ಮಾಡಿ ಕಳಿಸುವೆ ಅವನ ಮನೆಗೆ ಹೋಗೆಂದು. ಇಲ್ಲ, ನೀವೇ ಮದುವೆ ಆಗುವಂತ ಬಲವಂತವಾಗಿ ಕಳಿಸಿದ್ದೀರಾ. ಅವನು ನನ್ನ ಗಂಡನಲ್ಲ, ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಾಜಶ್ರೀ, ನಿನಗೆ ತಕ್ಕ ಗಂಡನೆಂದರೆ ಆ ಚೇರ್ಮನ್ ಚಂದ್ರೇಗೌಡ. ಇನ್ನೊಬ್ಬರು ಊಟ ಮಾಡಿದ ಮತ್ತೊಬ್ಬರು ಉಣ್ಣಬಾರದು.
ಹೋಗು, ಅವನ ಹತ್ತಿರವೇ ಹೋಗು. ಇಲ್ಲ ವಿಕ್ರಮ್, ಅವನು ನನ್ನ ಗಂಡ ಆಗೋದಕ್ಕೆ ಸಾಧ್ಯವಿಲ್ಲ. ಅವನು ನನ್ನ ಮುಟ್ಟೇ ಇಲ್ಲ. ಮುಟ್ಟಿಲ್ಲ, ಸಣ್ಣ ಮನದಾಸೆ ತೀರಿಸಿಕೊಂಡಿದ್ದಾನೆ ಅಷ್ಟೇ ತಾನೇ? ಇಲ್ಲ, ನಿಮ್ಮನ್ನು ಬಿಟ್ಟು ನನ್ನನ್ನು ಯಾರು ಮುಟ್ಟಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನ್ನನ್ನು ಮಾತ್ರ ದೂರ ಮಾಡಬೇಡಿ. ಕೈ ಬಿಡದಿದ್ದರೆ ಕೈಲಾಸ ವಶ ಮಾಡಬೇಕಾಗುತ್ತದೆ. ಇಲ್ಲ ವಿಕ್ರಮ್, ಹೀಗೆಲ್ಲ ಮಾತನಾಡಬೇಡಿ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ. ಹೀಗಿರುವಾಗ ನೀವು ನನ್ನ ಕೊಲ್ತೀನಂತ ಬಂದ್ರೆ ನನ್ನ ಗತಿ ಏನು? ಅದೇಕೆ ಸಾಧ್ಯವಿಲ್ಲ ರಾಜಶ್ರೀ? ಊಟ ಮಾಡುವಾಗ ಮುತ್ತಲೆ ಎಲೆಯನ್ನೇ ಕೊಡುತ್ತಾರೆ. ಊಟ ಮಾಡಿದ ನಂತರ ಆ ಎಲೆಯನ್ನು ತಿನ್ನಬೇಕೆಂದರೆ ಹೇಗೆ? ಆ ಎಲೆಯನ್ನು ತಿಪ್ಪಿಗೆಸುವರೆ ಹೊರತು ಬಚ್ಚಿಡುವುದಿಲ್ಲ. ಅದರಂತೆ ನಿನ್ನನ್ನು ನಾಡು ಎಂದೋ ಊಟ ಮಾಡಿ ತಿಪ್ಪಿಗೆಸಿದಿರುವೆ ಅಂದಾಗ ಅವನೇ ನಿನ್ನ ಸದ್ನಾತಿ. ಇದೇ ರೀತಿ ಚೇರ್ಮನ್ ಅಂದ್ರೆ ನನ್ನ ಗತಿ ಏನು? ನಿನ್ನ ಗತಿ ಅದೋ ಗತಿ. ಹಾ, ಇದ್ದೇ ಇದೆಯಲ್ಲ, ಬೀದಿಯ ಸಾಲಿನಲ್ಲಿ ನಿಂತು ಹೋಗು ಬರುವ ಗಂಡಸರನ್ನು ಕೈ ಮಾಡಿ ಕರೆದರೆ ಸಾಕಷ್ಟು ಹಣ ಕೊಟ್ಟು ಹೋಗುತ್ತಾರೆ. ಬೇಡ ವಿಕ್ರಮ್, ನಿನಗೆ ಕೈ ಮುಗಿದು ಬೇಡ್ಕೋತೀನಿ. ನೀವೇ ನನ್ನನ್ನು ಹೊರಗೆ ಹಾಕಿದ್ರೆ ನನ್ನ ಕೈ ಹಿಡಿಯೋರು ಯಾರಿದ್ದಾರೆ? ರಾಜಶ್ರೀ, ಕೈ ಬಿಡದಿದ್ದರೆ ಕ್ಷಣದಲ್ಲಿ ನಿನ್ನನ್ನು ಕೈಲಾಸವಸನ ಮಾಡ್ತೇನೆ. ಥು, ನೀಚ, ನೀನ್ ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆದ್ರೆ ನಿನ್ನಂತ ನೀಚರಿಗೆ ನಾನ್ ಸರಿಯಾದ ಪಾಠ ಕಲಿಸದೆ ಹಾಗೆ ಬಿಡುವುದಿಲ್ಲ. ಏಯ್, ಹೋಗಿ ಹೇಳು ಆ ನಿನ್ನ ರಂಡೆ ತಂದರ ಹುಡುಗಿ ನನ್ನ ರುಂಡ ತೆಗೆಯಲು. ಅವನೇ ಹಂಗೆ ಹೇಳಿದರೆ ನನ್ನನ್ನು ಮದುವೆಯಾಗುತ್ತೇನೆಂದು ಹೇಳುತ್ತಾನೆ. ಥು, ಬಂಡ, ನೀನೇಕೋ ಆ ನನ್ನ ರೌಡಿ ಬಂದ್ರೆ ಸಾಕು ನಿನ್ನಂತ ನೀಚರ ಪ್ರಾಣ ತೆಗೆಯೋದಕ್ಕೆ ಕ್ಷಣದಲ್ಲೇ ಬಂದು ನಿಲ್ತಾನೆ. ಏ ಹೋಗಲೇ, ಧೈರ್ಯವಿದ್ದರೆ ಹೇಳು ಅವನಿಗೆ ನನ್ನ ಜೊತೆ ಯುದ್ಧ ಮಾಡಲು. ಯುದ್ಧ? ಅವನ ಜೊತೆ ನೀನು ಯುದ್ಧ ಮಾಡು. ಅವನು ಮೆಟ್ರುವ ಆ ಬೂಟಿ ಕ್ಷಮನ ಕೂಡ ನೀನಿಲ್ಲ. ಹೀಗಿರುವಾಗ ಈಗಲೇ ಹೋಗಿ ಅವನಿಗೆ ಹೇಳ್ತೀನಿ, ಸರಿಯಾದ ಪಾಠ ಕಲಿಸು ಅಂತ. ಬರ್ತೀನಿ. ಹೋಗು ಹೋಗು ರಾಜಶ್ರೀ, ಹೋಗು. ನಿನ್ನಂತ ಸಾವಿರಾರು ರಾಜರ ಮಕ್ಕಳನ್ನು ಕೈಲಾಸಕ್ಕೆ ಕಳಿಸಿದ ಕಳನಾಯಕ ನಾನು. ಅಂದ ಮೇಲೆ ನಿನ್ನ ಪಾಡೇನು? ಇವಳು ಈಗ 3 ತಿಂಗಳ ಗರ್ಭಿಣಿ. ಇವಳು ಸೂಳಿಯೇ ನಿಜ. ವಿಕ್ರಮ, ನನ್ನ ಆಸ್ತಿಯನ್ನು ಹೊಡೆಯಬೇಕೆಂದು ನೀನು ಪ್ರೀತಿಸಿದ ರಾಜಶ್ರೀಯನ್ನು ತಂಗಿ ಒಂದು ಸುಳ್ಳು ಹೇಳಿ ಕಳಿಸಿಕೊಟ್ಟಿಯಲ್ಲ. ನಿನ್ನನ್ನು ಬಿಟ್ಟರಲ್ಲವೇ ನನ್ನ ಆಸ್ತಿಯನ್ನು ಹೊಡೆಯುವುದು. ಈ ಚೇರ್ಮನ್ ಅನ್ನು ಎದುರು ಹಾಕಿದರೆ ಕಾಳಿಂಗ ಸರ್ಪ ಎದುರು ಹಾಕಿದಂತೆ. ನನ್ನ ಎದುರು ಹಾಕಿದ ಆರ್ತಿಯ ಸಂಸಾರ ಏನಾಯ್ತೆಂಬುದು ನಿನಗೆ ಗೊತ್ತು. ಮೊದಲು ತನ್ನ ಗಂಡನನ್ನು ಪ್ರಾಣ ಕೊಟ್ಟಳು, ನಂತರ ಮಗನನ್ನು ಪ್ರಾಣ ಕೊಟ್ಟಳು. ಮಗನನ್ನು ಪ್ರಾಣ ಕೊಟ್ಟು ರಂಡಿಯಾದಳು. ಚೇರ್ಮನ್ ರೀ, ಬಾಯಾಕೆ ನಿನ್ನ ಏನು ಮಾಡುತ್ತಿರುವನು? ಅವನು ಮನೆಯಲ್ಲಿ ಮಲಗಿದ್ದಾನೆ. ಪ್ರೀತಿಸಿದ ಅಣ್ಣನಿಗೆ ಗಂಡನಂದ ಹೇಳುವ ಸುಳ್ಳೆ ನೀನು. ಆ ವಿಷಯ ನಿಮ್ಗೆ ಹೇಗೆ ಗೊತ್ತಾಯಿತು ಅನ್ನುತ್ತೀಯಾ? ಲೇ ಸೊಳ್ಳೆ, ನಿನ್ನಂತ ಹೆಣ್ಣಿಗೆ ಮೋಹಕ್ಕೆ ಬಲೆ ಹಾಕಿ ಪ್ರಾಣ ಬಿಡುವ ಗಂಡು ನಾನಲ್ಲ.
ನಿಮ್ಮನ್ನು ಸೂಳೆಯನ್ನು ಸುಡುಗಾಡಿಗೆ ಸೇರುವ ಗಂಡು ನಾನು. ಚೇರ್ಮನ್ ರೇ, ಆ ವಿಕ್ರಮ್ ನನಗೆ ಮೋಸ ಮಾಡ್ದ. ಅವನು ಮೋಸ ಮಾಡದಂತೆ ನೀವು ನನಗೆ ಮೋಸ ಮಾಡಬೇಡಿ. ನಾನೀಗ ಗರ್ಭಿಣಿ. ನೀನು 3 ತಿಂಗಳ ಗರ್ಭಿಣಿ. ನಾನೇನು ಮಾಡಬೇಕು? ನೋಡಿ, ನಿನ್ನ ಕೊಳ್ಳಿಗೆ ಕಾಲು ಕಟ್ಟಿ ನನ್ನ ಮನೆಗೆ ಸತಿಯನ್ನು ತುಂಬಿಸಿಕೊಳ್ಳಲ? ಹೌದು, ನೀವು ನನ್ನ ಕೊಳಿಗೆ ತಾಳಿ ಕಟ್ಟಿ ಸತಿ ಅಂತ ಸ್ವೀಕರಿಸ್ಕೊಳ್ಳಿ. ನಾನೀಗ ಗರ್ಭಿಣಿ. ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ. ಪಾಪ, ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ನಾನೇ ನಿನ್ನ ಪ್ರಾಣ ತೆಗೆಯುತ್ತೇನೆ. ಪಾಪಿ, ಕೊನೆಗೂ ನನಗೆ ಗುಂಡು ಹಾಕ್ಬಿಟ್ಟಿಲ್ಲ. ನೀನು ಮನುಷ್ಯನಲ್ಲೋ ರಾಕ್ಷಸ. ಆದ್ರೆ ನಿಮ್ಮನ್ನ ಸಂಹಾರ ಮಾಡೋದಕ್ಕೆ ಈ ರಂಡ ತಂದ ರೌಡಿ ಇನ್ನೂ ಈ ಭೂಮಿಯಲ್ಲಿದ್ದಾನೆ. ನಿಮ್ಮನ್ನು ಒಬ್ಬೊಬ್ಬರನ್ನು ಮಾತ್ರ ಜೀವದಿಂದ ಉಳಿಸುವುದಿಲ್ಲ. ಅಮ್ಮ, ಈ ಚೇರ್ಮನ್ನ ಕಂಗೆಟ್ಟ ನಿಂತರೆ ಕೋಳಿಂಗ ಸರ್ಪ. ಈ ಶತ್ರುಗಳಲ್ಲಿ ಕಚ್ಚದೆ ಎಡೆ ಎತ್ತಿ ಮುಚ್ಚಿದವನಲ್ಲ. ನಾನು ಕಣ್ಣೆಟ್ಟರೆ ಕುರಿಯುತ್ತಿರುವ ಕಣ್ಣ, ಕಾಲೆತ್ತಿದರೆ ಪ್ರಳಯ. ನಿಮ್ಮಂತ ಸೂಳರಿಗೆ ತೋರಿಸುವ ಮಾರ್ಗ ಇದೊಂದೇ. ರಂಡಿ ತಂದಳು, ಅವಳು ನನ್ನ ಪ್ರಾಣವನ್ನು ತೆಗಿತಾನೆ. ನನ್ನನ್ನು ಕೆಣಕಬೇಕಾದರೆ ಅವನ ಸಾವ ಸಮೀಪಿದೆ. ನನ್ನ ಆಸೆಯನ್ನು ನಿರಾಸೆ ಮಾಡಿದ ರಾಜಶ್ರೀ ಇಂದು 3 ತಿಂಗಳ ಗರ್ಭಿಣಿ. ರಾಜಶ್ರೀ, ನಿನ್ನ ಕೊರಳಿಗೆ ನಾನು ಕಾಯ ಕಟ್ಟಿ ಸತಿ ಎಂದು ಸ್ವೀಕಾರ ಮಾಡಲೆ? ನಿನಗೆ ತಕ್ಕ ಗಂಡನೆಂದರೆ ಆ ಚಂದ್ರೇಗೌಡ. ಅದಕ್ಕಂತಲೇ ಅವನ ಹತ್ತಿರ ನಿನ್ನನ್ನು ಕಳಿಸಿರುವೆ. ನಿಮ್ಮಿಬ್ಬರ ಮದುವೆಯಾದ ಮರುದಿನವೇ ನಿಮ್ಮಿಬ್ಬರನ್ನು ಕೊಲೆ ಮಾಡಿ ನಾನೊಬ್ಬ ಕೋಟ್ಯಾಧೀಶನಾಗಲೇಬೇಕು. ಲೇ ರೌಡಿ, ಇಲ್ಲಿಗೆ ಬಂದೆ? ನಿನ್ನ ರುಂಡ ಕತ್ತರಿಸಲು. ನನ್ನ ರುಂಡ ಕತ್ತರಿಸಲು? ಯಾಕೆ? ಲೇ ಕುನಿ, ನೀನು ನನ್ನ ತಂದೆ ಎದೆ ಗುಂಡಿಗೆ ಗುಂಡು ಹಾಕಿದ್ದಲ್ಲದೆ ನನ್ನ ತಾಯಿಯನ್ನು ರಂಡೆ ಮಾಡಿರುವೆಯಲ್ಲ, ಅದಕ್ಕೆ ನಿನ್ನ ರುಂಡ ತೆಗೆದು ನನ್ನ ತಂದೆ ಆತ್ಮಕ್ಕೆ ಶಾಂತಿ ನೀಡುವೆ. ನಿನ್ನ ತಂದೆ? ಯಾರು ನಿನ್ನ ತಂದೆ? ನನ್ನ ಮನೆಗೆ ಹೋಗಿ ನನ್ನ ತಂದೆ ಶಿವಶಂಕರನನ್ನು ಕೊಲೆ ಮಾಡಿ ನನ್ನ ತಾಯಿಯನ್ನು ರಂಡಿಯನ್ನಾಗಿಸಿರುವೆಯಲ್ಲ ಮಗನೇ, ಇಂದು ನಿನ್ನ ರುಂಡವನ್ನು ಕತ್ತರಿಸುತ್ತೇನೆ. ಓಹೋ, ಆ ರಂಡಿ ತಂದ ರೌಡಿ ನಾನೇನು? ಲೇ ರೌಡಿ, ಆ ರಂಡೆಗೆ ಇಷ್ಟು ಬೇಗ ಮಗನಾಗಿ ಬಿಟ್ಟಿಯೋ ಅಥವಾ ಮೆಂಡನಾದಿಯೋ? ನಿನ್ನ ಲೇ ಕೆಟ್ಟ ಸೊಳ್ಳೆ ಮಗನೇ, ನಿನ್ನ ಹಾಗೆ ತಾಯಿಯನ್ನು ಮೋಹಿಸುವ ದುಷ್ಟನೆಂದು ತಿಳಿದಿರುವೆಯಾ? ನನಗೆ ನನ್ನ ತಾಯಿಗೆ ನನ್ನನ್ನೇ ಮೆಂಡನೆಂದು ಕರೆಯುತ್ತಿರುವೆಯಾ? ನೀನಿನ್ನು ಬದುಕಬಾರದು. ನೀನಿನ್ನು ಬದುಕಿದರೆ ಈ ಭಾರತಾಂಬೆ ಉದರದಲ್ಲಿ 100ಕ್ಕೆ 100ರಷ್ಟು ಜನ ಉದ್ಭವಿಸುತ್ತಾರೆ.
ನಿನ್ನ ಪ್ರಾಣವನ್ನು ಉಳಿಸಿದರೆ ನಾನೊಬ್ಬ ರೌಡಿಯಲ್ಲ, ಷಂಡನೆಂದು ಕರೆಯುತ್ತದೆ ಈ ಸಮಾಜ. ನೀನು ಮಾಡಿದ ಪಾಪಕ್ಕೆ ನಿನ್ನ ರುಂಡ ಕತ್ತರಿಸಿದಾಗಲೇ ಬಡವರ ಆತ್ಮಕ್ಕೆ ಶಾಂತಿ ಸಿಗುವುದು. ಅಮ್ಮ, ಇಂದು ನೀನು ರಂಡೆಯಾಗಲು ಕಾರಣರಾದ ಬಂಡರ ರುಂಡವನ್ನು ಕತ್ತರಿಸುವೆ. ಇನ್ನು ಉಳಿದಿರುವ ಬೇಟೆ ಚಂದ್ರೇಗೌಡ. ಚಂದ್ರೇಗೌಡ, ಈಗಲೇ ಬರುತ್ತಿದ್ದೇನೆ ನಿನ್ನ ರುಂಡವನ್ನು ಕತ್ತರಿಸಲು. ಲೇ ಚಂದ್ರ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಮುಂದಕ್ಕೆ ತೋರಿಸ್. ಲೇ ಚಂದ್ರ, ಇನ್ನು ನಿನ್ನಗೆ ಒಳಗಾಲವಿಲ್ಲ. ನಿಮ್ಮಂತ ಬಂಡ ಕುಣ್ಣಿಗಳಿಗೆ ಈ ಸಮಾಜ ಇಂಥವರ ರುಂಡವನ್ನು ಚಂಡಾಡುವ ಪ್ರಸಂಗ ಬಂದಿದೆ. ಇನ್ನು ಮುಂದಾದರೂ ಇಂತಹ ಬಂಡರು ಕುಣ್ಣಿಗಳು ಈ ಸಮಾಜದಲ್ಲಿ ಬದುಕಿರಬಾರದು. ಮುಂದೆ ಬದುಕಿದ್ದರೆ ಇಂಥವರನ್ನು ತುಂಡು ತುಂಡಾಗಿ ಕತ್ತರಿಸುವ ಪ್ರಸಂಗ ಬಂದರೂ ಬರಬಹುದು. ಅದಕ್ಕೋಸ್ಕರ ನಾನು ಇವರ ರುಂಡವನ್ನು ಕತ್ತರಿಸಿ ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ನೀಡುತ್ತೇವೆ. ಅಮ್ಮ, ನಾನೀಗ ಬರುವೆ ನಿನ್ನ ಹತ್ತಿರ. ನಿನ್ನ ಶೀಲ ಹಾಳು ಮಾಡಿದ ಬಂಡರ ರುಂಡವನ್ನು ನನ್ನ ಕೈಯಲ್ಲಿ ಹಿಡಿದರೆ ಬರುವೇನಮ್ಮ, ಬರುವೆ. ನನ್ನ ಮಗ ಆ ಪಾಪಿಗ ಋಣವನ್ನು ತರುವ ಸಮಯವಾಗಿದೆ. ಆದಷ್ಟು ಬೇಗ ಈ ತಾಯಿ ಋಣವನ್ನು ತೀರಿಸಿದ ಮಗನಾದ ನನ್ನ ಮಗ. ನನ್ನ ಆಸೆನೆ ತೀರಿದ ಮೇಲೆ ನಾನೇಕೆ ಬದುಕಬೇಕು? ಹೌದು, ನಾನು ಈಗಲೇ ವಿಷ ಸೇವಿಸಲೇಬೇಕು. ಅಮ್ಮ, ಅಮ್ಮ, ನನ್ನ ತಮ್ಮ ಹಾಗೂ ನನ್ನ ತಂದೆಯ ಕೊಲೆ ಮಾಡಿದ ಪಾಪಿಗಳ ರುಂಡ ನನ್ನ ಕೈಯಲ್ಲಿದೆ. ಪಾಮಗ, ಇಂದು ನನ್ನ ಜನ್ಮ ಸಾರ್ಥಕವಾಯಿತಪ್ಪ. ನೀನು ಅಂತಿಂತ ಮಗನಲ್ಲ, ವೀರ ಮನೆತನದ ವೀರಾ ವಂಶದಲ್ಲಿ ಹುಟ್ಟಿದ ಮಗ ನೀನು. ಅಮ್ಮ, ನೀನು ಏನು ಮಾತನಾಡುತ್ತಿರುವೆ ಅಮ್ಮ? ಹೌದಪ್ಪ, ಈ ನನ್ನ ದೇಹ ಈ ಪ್ರಾಣವನ್ನು ಬಿಟ್ಟು ಹೋಗುವ ಸಮಯವಾಗಿದೆ. ಅಮ್ಮ, ಯಾಕಮ್ಮ ಏನು ಮಾತನಾಡುತ್ತಿರುವೆ ಅಮ್ಮ? ಏನು ಮಾತನಾಡುತ್ತಿರುವೆ? ಹೌದು ಮಗ, ಈಗಾಗಲೇ ನಾನು ವಿಷ ಸೇವಿಸಿದ್ದೇನೆ. ಅಮ್ಮ, ಇದೆಂತ ತಪ್ಪು ಮಾಡಿರುವೆ ಅಮ್ಮ, ಇದೆಂತ ತಪ್ಪು ಮಾಡಿರುವೆ? ಈ ಪ್ರಪಂಚವನ್ನೇ ಬುಡಬೇಲು ಮಾಡುವ ಈ ಪ್ರಪಂಚವನ್ನೇ ಬುಡಬೇಲು ಮಾಡುವಂತ ಸೂರ್ಯನಿರುವಾಗ ಈ ಹದ್ದಿನಂತೆ ಆಕಾಶಕ್ಕೆ ಹಾರಿ ಬರಬಲ್ಲೆ. ಆದರೆ ನೀನು ಈ ರೀತಿ ಮಾಡಲು ಕಾರಣ ಏನಮ್ಮ? ಮಗ, ನೀನನ್ನದು ಒಂದೇ ಒಂದು ಮಾತನ್ನು ನಡೆಸಿಕೊಡ್ತೀನಪ್ಪ. ಏನು ಹೇಳಮ್ಮ? ನೋಡಪ್ಪ, ನೀನು ಮದುವೆ ಮಾಡಿಕೊಂಡು ನಿನ್ನ ತಂದೆ ತಾಯಿ ಆಶೆಯಂತೆ ಸೊಸೆ ನೀ ಮನೆಗೆ ಕರೆದುಕೊಂಡು ಬಂದು ಸೂರ್ಯ ಚಂದ್ರನಂತ ಮೊಮ್ಮಕ್ಕಳು ಈ ಮನೆಯಲ್ಲಿ ಯಾವತ್ತು ಆಡುವರೋ ಅವತ್ತೇ ನಿನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುವುದಪ್ಪ. ಅಮ್ಮ, ತಾಯಿ ಸತ್ತ ಮೇಲೆ ಯಾವ ಮನೆ, ಯಾವ ಮಕ್ಕಳು, ಯಾವ ಮೊಮ್ಮಕ್ಕಳು ಏನು ಮಾಡುವುದಮ್ಮ? ನಾನು ಇದ್ದರೆ ಏನು ಪ್ರಯೋಜನಮ್ಮ? ಏನು ಮಾಡಲಿ? ಬೇಡಪ್ಪ, ನನ್ನ ಮಾತನ್ನು ದಯವಿಟ್ಟು ನಡೆಸಿಕೊಡು. ನಾನು ಸಾಯ್ತಿದ್ದೀನಂತ ಚಿಂತೆ ಮಾಡಬೇಡ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲಪ್ಪ. ಆಯ್ತಮ್ಮ, ನಿನ್ನ ಮಾತಿನಂತೆಯೇ ಆಗಲಿ.
ಯಾಕೆ ನನ್ನೇ ಕೈ ಅರೆಸ್ಟ್ ಮಾಡ್ತಿರುವೆ? ಈ ಕೊಲೆ ಮಾಡಿದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಅಮ್ಮ, ಇವು ನಿನ್ನ ಕೈಯಲ್ಲಿ ಏಕೆ? ಹೌದಪ್ಪ, ಈ ಕೊಲೆನ ನಾನೇ ಮಾಡಿದ್ದು. ಈ ಕೊಲೆಗೂ ಇವನಿಗೆ ಯಾವುದೇ ರೀತಿ ಸಂಬಂಧವೇ ಇಲ್ಲ. ಇಲ್ಲಮ್ಮ, ಈ ಕೊಲೆ ನೀನು ಮಾಡಿಲ್ಲ, ಇವನೇ ಮಾಡಿದ್ದಾನೆ. ಇಲ್ಲ ಸಂಜಯ್, ಇನ್ಮೇಲೆ ನೀವಿಬ್ಬರು ಹಾಲು ಸಕ್ಕರೆಯಂತೆ ಬೆರೆತು ಜೀವನ ಮಾಡಬೇಕು. ನಾನು ಎಲ್ಲ ಆಸ್ತಿಯನ್ನು ವೀರನ ಹೆಸರಿಗೆ ಬರೆದಿಟ್ಟಿದ್ದೇನೆ. ರಂಡೆ ತಂದ ರೌಡಿ ಇವನೇ ಅಂತ, ನಾನು ಎಲ್ಲ ಆಸ್ತಿ ಇವನಿಗೆ ಅಂತ ನೀನು ಕೋರ್ಟಿನಲ್ಲಿ ಸಾಬೀತುಪಡಿಸಬೇಕು. ಸಂಜಯ್ ಸಂಜಯ್, ಇದು ಒಂದೇ ಒಂದು ಮಾತನ್ನು ದಯವಿಟ್ಟು ನಡೆಸಿಕೊಡು ಅಂತ ನಿನ್ನಲ್ಲಿ ಬೇಡಿಕೊಳ್ತೀನಪ್ಪ. ಈ ಭಾರನ ನಿನ್ ಮೇಲ ಸ್ವಾತಿ ಜಗದಳು ಬದುಕಲಾರು ಪರದ ಊರಿಗೆ ಹೋದರವಳು. ಸ್ವಾತಿ ಜಗದಳು ಬದುಕಲಾರು ಪರದ ಊರಿಗೆ ಹೋದರವಳು. ತಾಯಿ ಸತ್ತಳು ದೂರ ಕಾಣು ಬರುವೇಕೆ ಕಂದ ನೀವು ಕಂದ ಕಂದ ಅಮ್ಮ, ನೀ ನನ್ನ ಬಿಟ್ಟು ಸತ್ತು ಹೋದೇನಮ್ಮ, ಸತ್ತು ಹೋದೆ. ಈ ಆಸ್ತಿ ಅಂತಸ್ತು ತಗೊಂಡು ನಾನೇನು ಮಾಡಲಮ್ಮ, ನಾನೇನು ಮಾಡಲಿ? ನನಗೆ ನೀನು ಬೇಕಮ್ಮ, ನೀನು ಬೇಕು. ವೀರ, ಅಮ್ಮ ಬರದ ಸ್ಥಳಕ್ಕೆ ಹೋಗಿದ್ದಾಳೆ, ಆದ್ದರಿಂದ ಪ್ರಯೋಜನವಿಲ್ಲ. ನಾನು ಅಮ್ಮನ ಸಂಸ್ಕಾರಕ್ಕೆ ಸಿದ್ಧತೆ ಮಾಡುತ್ತೇನೆ. ನೀನು ಬಾ. ಆಯ್ತು ಸಂಜಯ್, ಬೇಗ ಅಮ್ಮನ ಸಂಸ್ಕಾರಕ್ಕೆ ತಯಾರಿ ಮಾಡು. ನಾನು ತೆಗೆದುಕೊಂಡು ಹೀಗೆ ಬರುವೆ. ಹೋದರವಳು ಸ್ವಾತಿ ಜಗದಳ ಬದುಕಲಾರು ಪರದ ಊರಿಗೆ ಹೋದರವಳು. ಸ್ವಾತಿ ಜಗದಳು ಬದುಕಲಾರು ಪರದ ಊರಿಗೆ ಹೋದರವಳು. ವೀರ, ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಆ ಮಲ್ಲೇಶ್ವರ ಕಡೆ ಕೈ ಜೋಡಿಸಿ ಬೇಡಿಸಿಕೊಂಡು ಬಾರಪ್ಪ, ಹೋಗೋಣ. ಸಂಜಯ್, ಗುರುರಾಜ ಸೀತಾರೋಗ ಸಮರ್ಥ ಬೆಳಗುವೆ ನಾರುತ್ತಿರ ಗುರುಹರ ಬೆಳಗುವೆ